ಈಗ ನಮ್ಮಲ್ಲಿ 8 ತರ ಒಲೆಗಳಿದೆ ಸರ್. ಹ್ಮ್. ಯಾರ್ಯಾರಿಗೆ ಅಂತಂದ್ರೆ ಮನೆಗೆ, ಹೋಟೆಲ್ಗೆ, ಪಿಜಿಗೆ, ಹಾಸ್ಟೆಲ್ಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ. Okay. ಪಿಜಿಲಿ ಇರೋ ಮಕ್ಳಿಗೆ ಅಡಿಗೆ ಮಾಡ್ತೀವಿ ಓಕೆ ಸರ್. ಬೆಳಿಗ್ಗೆ 800 ಜನ ತಿಂಡಿ, ಮಧ್ಯಾಹ್ನ 800 ಜನ ಊಟ, ರಾತ್ರಿ 800 ಜನ ಊಟ ಕೊಡ್ತೀವಿ ಸರ್. ನಮಗೆ ತಿಂಗಳಿಗೆ ಇಲ್ಲ ಅಂದ್ರೆ 50,000 ರೂಪಾಯಿ ಸಿಲಿಂಡರ್ ಖರ್ಚು ಬರೋದು. ಇವಾಗ ನಮಗೆ ತಿಂಗಳು 10,000 ರೂಪಾಯಿ ನಮಗೆ ಅಡಿಗೆ ಆಗ್ತಾ ಇದೆ ಸರ್. ಸಂಪೂರ್ಣವಾಗಿ 40,000 ಮಿಗ್ತಾ ಇದೆ ಸರ್. ಗ್ಯಾಸ್ ಈಗ ಫುಲ್ ಉಳಿತಾಯ ಐತೆ. ಗ್ಯಾಸ್ ಅಲ್ಲಿ ಯಾವ್ದು ಮಾಡಲ್ಲ. ಸ್ಟಾರ್ಟಿಂಗ್ ಎಲ್ಲ 1 ಒಲೆ ತಗೊಂಡಿದ್ದು, ಈಗ ನಾವು 4 ಒಲೆ ತರ್ಸ್ಕೊಂಡಿದೀವಿ. ಕೆಲವರೆಲ್ಲ ಕೇಳ್ತಾ ಇದ್ರು ಕ್ಯಾಶಿಯರ್ ಎಂದು ನಿಮ್ಮ ಹತ್ರ ಸಿಗಲ್ವಾ ಅಂತ ಹೇಳಿ. ಅದನ್ನು ಕೂಡ ತಂದಿದೀವಿ. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಲೇಸರ್ ಕಟಿಂಗ್ ಎಲ್ಲ ಆಗ್ಬರುತ್ತೆ. ಅಲ್ಲಿ 50 ಕೆಜಿ 40 ಕೆಜಿ ರೈಸ್ ಒಂದೇ ಸರಿ ಮಾಡ್ಕೋಬಹುದು. Okay. ಈ ತರ ಎಳೆಯ ವೀಲ್ ಇರೋದು ನಮ್ಮ ಹತ್ರ ಮಾತ್ರ ಸರ್. ಓಕೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಓಕೆ ಸೌದೆ ಹಾಕೊಂಡು ಹಿಂಗೆ ಎಳೆದ್ಬಿಟ್ಟು ಈಚೆ ಒಳಗಡೆ ತಳ್ಳೋದು. ನೋಡಿ ಬೂದಿ ತೆಗಿಯಕ್ಕೆ ಟ್ರೇ ಕೂಡ ಇದೆ. ಸರ್ ನಾವು ಒಂದು 6-7 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಈ ಸ್ಟವ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ. ಇನ್ನೊಂದು ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನೋಡಿ ಸೌದೆ ತಗೊಂಡ್ಬರ್ತೀನಿ, 170 rupees ಒಂದು ಮೂಟೆ ಹಾಕ್ಸ್ಕೊಬಿಟ್ರೆ ಸರ್ ಮಿನಿಮಮ್ ಒಂದು ವಾರ ಬರುತ್ತೆ ನಮಗೆ. ಫ್ರೀ ಆಗಿ ಒಂದು ಅಡಿಷನಲ್ ಆಗಿ ಒಂದು ಚೇಂಬರ್ ಎಕ್ಸ್ಟ್ರಾ ಕೊಡ್ತೀವಿ ಫ್ರೀ ಆಗಿದ್ದು ಸರ್. ಕಡಿಮೆ ಪ್ರೈಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಒಳ್ಳೆ ಡಿಸೈನ್ ಮಾಡಿ ಜನಗಳಿಗೆ ಅನುಕೂಲವಾಗಂತ ಮಾಡ್ಕೊಡ್ತಾ ಇರೋದು ನಾವು ಒಬ್ರೆ. ಸೂರ್ಯ ಸೌದೆ ಒಲೆ ಅವರು, ಭಾನುಪ್ರಕಾಶ್ ಮೈಸೂರಲ್ಲಿ. 48,000 ರೂಪಾಯಿ ಇದೆ. ನಮ್ಮ ಹತ್ರ ಮಾತ್ರ ಬರೀ 14,800. ಓಕೆ ಇದು ಅಷ್ಟೇ ಸರ್, ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಿದೀವಿ. 20 ಕೆಜಿ ಕೆಪಾಸಿಟಿ ಬರೀ 10,800. ಇದು ಸರ್ 7,400. ಅದು ಸ್ಟೀಲ್ ಇದೆಯಲ್ಲ, Okay. 25 ಕೆಜಿ ಕೆಪಾಸಿಟಿ, ಓಕೆ ಅದು 9,500.